ವೇದಿಕೆ ಮೇಲಿರೋ ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತಾ ನಮ್ಮೆಲ್ಲರ ಆರಾಧ್ಯ ದೈವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯ ಮಹನೀಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಎಲ್ಲ ಪ್ರೀತಿಯ ಬಂಧುಗಳೇ, ಎಲ್ಲ ಬಲಗೈ ಸಮುದಾಯದ ಬಂಧುಗಳು, ಚೆಲುವಾದಿ ಸಮುದಾಯದ ಎಲ್ಲ ನನ್ನ ಸಹೋದರ ಬಂಧುಗಳಿಗೆ, ಸಹೋದರಿಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ. ಬಂಧುಗಳೇ, ಈ ದಿನ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನನಸಾಗಿದೆಯೇನೋ ಅಂತ ಅನಿಸ್ತಾ ಇದೆ ನನಗೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಏನಿತ್ತು ಅದನ್ನೆಲ್ಲ ನೆರವೇರಿಸುವುದು ನಮ್ಮೆಲ್ಲ ಕರ್ತವ್ಯವಾಗಿತ್ತು. ಈ ದಿನ ನಾವೆಲ್ಲರೂ ಯಾವ ಉದ್ದೇಶಕ್ಕೆ ಎಲ್ಲ ಜಿಲ್ಲೆಗಳಿಂದ ನಮ್ಮ ಬಂಧುಗಳು ಆಗಮಿಸಿ ಇವತ್ತು ಎಲ್ಲರೂ ಇಲ್ಲಿ ನಾವು ಸೇರಿದೀವಿ ಅನ್ನೋದನ್ನ ಇಷ್ಟೊತ್ತು ವಿವರವಾಗಿ ಸಿದ್ದಯ್ಯ ಸರ್ ಅವರು, ಚಂದ್ರಕರ್ ಸರ್ ಅವರು ಎಲ್ಲರೂ ವಿವರವಾಗಿ ನಿಮಗೆಲ್ಲರೂ ತಿಳಿಸ್ಕೊಟ್ಟಿದ್ದಾರೆ. ಅಂಕಿ ಅಂಶಗಳ ಸಮೇತ ನಿಮಗೆಲ್ಲರಿಗೂ ಮನದಟ್ಟು ಮಾಡಿದ್ದಾರೆ ಅಂತಾನೆ ನಾನು ಹೇಳ್ತೀನಿ. ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸುತ್ತೆ, ಸಮೀಕ್ಷೆಯನ್ನ ನಡೆಸಬೇಕು, ಅದರ ಪ್ರಕಾರ ಮೀಸಲಾತಿಯನ್ನ ನೀಡಬೇಕು ಅನ್ನೋ ಒಂದು ಆದೇಶವನ್ನ ಹೊರಡಿಸುತ್ತೆ. ಸಮೀಕ್ಷೆ ನಡೆಯುತ್ತೆ. ಸಮೀಕ್ಷೆ ನಡೆಯೋ ಸಂದರ್ಭದಲ್ಲಿ ನಮ್ಮೆಲ್ಲ ಬಂಧುಗಳು ಸಮೀಕ್ಷೆಯಲ್ಲಿ ಸರಿಯಾಗಿ ಪಾಲ್ಗೊಳ್ಳಲಿಲ್ಲ ಅನ್ನೋ ಒಂದು ಆರೋಪ ಕೇಳಿಬರುತ್ತೆ. ಪಾಲ್ಗೊಳ್ಳಲಿಲ್ಲ ಅನ್ನೋದಕ್ಕಿಂತ ಸಮೀಕ್ಷೆಯನ್ನೇ ಸರಿಯಾಗಿ ನಡೆಸಿಲ್ಲ ಅನ್ನೋದನ್ನ ನಾನು ಹೇಳ್ತೀನಿ. ಸಮೀಕ್ಷೆ ನಡೆಸೋ ಸಂದರ್ಭದಲ್ಲಿ ಎಲ್ಲ ಪ್ರತಿ ಮನೆಗೂ ಹೋಗಿ ಸಮೀಕ್ಷೆಯನ್ನ ನಡೆಸಲಿಲ್ಲ. ಸುಮ್ಮನೆ ಚೀಟಿಗಳನ್ನ ಅಂಟಿಸ್ಬಿಟ್ಟು ಜನರನ್ನೆಲ್ಲ ದಾರಿ ತಪ್ಪಿಸಲಾಯ್ತು. ಗ್ರಾಮೀಣ ಪ್ರದೇಶದಿಂದ ಪಟ್ಟಣಕ್ಕೆ ಬಂದಿರುವಂತ ನಮ್ಮ ಬಂಧುಗಳನ್ನೆಲ್ಲ ಸಮೀಕ್ಷೆ ನಡೆಸಲೇ ಇಲ್ಲ. ಅವರೆಲ್ಲ ಹಾಗೇ ಉಳಿದು ಬಿಟ್ರು. ಅವ್ರನ್ನೆಲ್ಲ ಏನ್ ಕೇಳ್ಬೇಕು? ಅವ್ರನ್ನೆಲ್ಲ ಎಲ್ಲಿಗೆ ಹಾಕ್ಬೇಕು? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಕಟ್ಟ ಕಡೆಯ ಮನುಷ್ಯನಿಗೂ ನ್ಯಾಯ ಸಿಗಬೇಕು ಅಂತ. ಎಲ್ಲಿ ಸಿಕ್ಕಿದೆ ನ್ಯಾಯ? ನಾಗಮೋಹನ್ ದಾಸ್ ಸರ್ ವರದಿ ಸರ್ಕಾರಕ್ಕೆ ಗೊಂದಲವನ್ನು ಉಂಟು ಮಾಡಿತು. ನಾಗಮೋಹನ್ ದಾಸ್ ಅವರು ಸರಿಯಾದ ವರದಿಯನ್ನು ಕೊಟ್ಟಿದ್ರೆ ಸರ್ಕಾರ ಇವತ್ತು ನಮಗೆ ಒಂದು ಒಳ್ಳೆ ನ್ಯಾಯವನ್ನು ಕೊಡ್ತಾ ಇತ್ತು. ನಾವೆಲ್ಲ ಇಷ್ಟು ಜನ ಎಲ್ಲ ಸೇರಿ ನ್ಯಾಯ ಕೇಳುವಂತ ಸಂದರ್ಭ ಬರ್ತಾನೆ ಇರಲಿಲ್ಲ ಅಂತ ನಾನು ಹೇಳ್ತೀನಿ. ಒಂದ್ ಕಡೆ ನಾಗಮೋಹನ್ ದಾಸ್ ಅವರವರು ಮಾತಾಡ್ತಾ ಹೇಳ್ತಾರೆ, ಒಂದು ಹಿಡಿ ಅನ್ನವನ್ನು ಜಾಸ್ತಿ ಕೊಟ್ಟಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಒಂದು ಹಿಡಿಯಲ್ಲ, 2 ಹಿಡಿಯನ್ನೇ ಕೊಡಲಿ. ಯಾಕೆ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನ ಎಲ್ಲ ನಮ್ಮೆಲ್ಲರ ಸಮ್ಮುಖದಲ್ಲಿ ಬಂದು ಉತ್ತರವನ್ನು ಕೊಡಲಿ. ಅವರು ಒಂದು ಚರ್ಚೆಗೆ ನಮ್ಮ ಮುಂದೆ ಬರಲಿ. ಯಾರ್ಯಾರಿಗೆ ಏನು ಮಾಡಿದೆ ಅನ್ನೋ ಮಾಹಿತಿಯನ್ನ ಕೊಡಲಿ. ಆ ನಾಗಮೋಹನ್ ದಾಸ್ ಅವರು ಏನ್ ಮಾಡಿದ್ದಾರೆ ಅನ್ನೋ ವರದಿಯನ್ನ ಯಾರಿಗೂ ಕೊಡದೇನೆ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಟು ಸರ್ಕಾರ ಒಂದು ನಿರ್ಧಾರವನ್ನು ತಗೊಳ್ಳೋ ತರ ಮಾಡ್ತಾರೆ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಹಂತದಲ್ಲಿ ನಮ್ಮವನ್ನೆಲ್ಲ ತಗೊಂಡೋಗಿ ಬಲಗೈ ಸಮುದಾಯದ ಬಂಧುಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಹಾಕ್ಬಿಡ್ತಾರೆ. ನಾವೆಲ್ಲರೂ ಸರ್ಕಾರದ ಮುಂದೆ ನಮ್ಮ ಬೇಡಿಕೆಯನ್ನ ಇಡ್ತಾ ಇರೋದು ಏನಂದ್ರೆ, ಅವ್ರನ್ನೆಲ್ಲ ಯಾವ್ಯಾವ ಜಾತಿಗೆ ಉಪಜಾತಿಗಳನ್ನು ಬಳಸಿ ಆ ಜಾತಿಗಳಲ್ಲಿ ಅವ್ರನ್ನ ಹಿಡಿ, ಅದರ ಮೇಲೆ ಅಂಕಿಅಂಶ ನಮಗೆ ಸರಿಯಾದ ಅಂಕಿಅಂಶ ನಮಗೆ ಸಿಗುತ್ತೆ. ಆ ಅಂಕಿಅಂಶನ ವರದಿ ತೆಗೆದುಕೊಂಡು ಸರ್ಕಾರಕ್ಕೆ ಕೊಡಿ ನ್ಯಾಯಮೂರ್ತಿಗಳೇ ಅಂತ ನಾವು ಕೇಳ್ಕೋಬೇಕಾಗುತ್ತೆ. ಸಮೀಕ್ಷೆ ವೇಳೆಯಲ್ಲಿ ಆಗಿರೋ ತಪ್ಪುಗಳನ್ನೆಲ್ಲ ಸರಿಪಡಿಸಿ
ಇನ್ನೊಂದು ಸಾಧ್ಯವಾದರೆ ಇನ್ನೊಂದು ಸಮೀಕ್ಷೆಯನ್ನು ನಡೆಸಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋಣ ಬಂಧುಗಳೇ. ಈಗ ನಮ್ಮೆಲ್ಲರ ಮುಂದೆ ಇರುವಂತ ನಮ್ಮ ಬಲಗೈಗೆ ಆಗಿರುವ ಅನ್ಯಾಯವನ್ನು ನಾವೆಲ್ಲ ವಿರೋಧಿಸೋಣ ಬಂಧುಗಳೇ. ಸರ್ಕಾರದ ಮುಂದೆ ನಮ್ಮ ಬೇಡಿಕೆಗಳನ್ನ ಇಡೋಣ ಬಂಧುಗಳೇ. ಎರಡನೇ ಮಗನಿಗೆ ನ್ಯಾಯವನ್ನು ಕೊಡೋದಕ್ಕೆ ಹೋಗಿ ದೊಡ್ಡ ಮಗನಿಗೆ ಅನ್ಯಾಯ ಮಾಡೋದು ಯಾವ ನ್ಯಾಯ ಅಲ್ವಾ ಬಂಧುಗಳೇ? ಎಲ್ಲರಿಗೂ ಸರಿಯಾದ ಸಮಪಾಲು ಸಿಗಬೇಕು. ನಮ್ಮ ಸಮುದಾಯ ಈ ಅನ್ಯಾಯದಿಂದ ಹೊರಗೆ ಬರಬೇಕು, ನಮಗೆ ಸರಿಯಾದ ನ್ಯಾಯವನ್ನು ಕೊಡಬೇಕು ಅಂತ ನಾವು ಸರ್ಕಾರದ ಮುಂದೆ ನಮ್ಮ ಬೇಡಿಕೆಗಳನ್ನು ಇಡೋಣ. ನಮಗೆ ಸಿಗಬೇಕಾದ ನ್ಯಾಯವನ್ನು ಕೊಡಿ. ಇವತ್ತು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇವತ್ತಿಷ್ಟೊಂದು ದೊಡ್ಡ ಪ್ರತಿಭಟನೆಯಲ್ಲಿ ನಡೀತಾ ಇದೆ. ಬಂಧುಗಳೇ, ನಾವೆಲ್ಲರೂ ಒಗ್ಗಟ್ಟಾಗೋಣ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ನನಸು ಮಾಡೋಣ. ಪ್ರತಿಯೊಬ್ಬರಿಗೂ ಎಲ್ಲಾ ಸಮುದಾಯದ, ನಾವು ಯಾರ ವಿರೋಧವೂ ಅಲ್ಲ, ಎಲ್ಲ ಸಮುದಾಯದ ಬಂಧುಗಳಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಕ್ಕಿ ಮೀಸಲಾತಿಗೆ ಹಂಚಿಕೆ ಆಗ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ತಿಳಿಸಿ ನಮ್ಮ ಮಾತುಗಳನ್ನ ಮುಗಿಸ್ತೀನಿ. ಜೈ ಭೀಮ್.